ಕೆಜೆ ಜಾರ್ಜ್ ಅವರಿಗೆ ಸಿಕ್ಕಂತಹ ಅವಕಾಶ, ಸಚಿವರಿಗೆ ಸಿಕ್ಕ ಅವಕಾಶ ಡಿಸಿಎಂ ಡಿಕೆಶಿ ಅವರಿಗೆ ಸಿಗ್ತಾ ಇಲ್ವಾ? ನಿನ್ನೆ ದೆಹಲಿಗೆ ತೆರಳುತ್ತಾ ಇದ್ದಂತೆ ಕೆಜೆ ಜಾರ್ಜ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು. ಲ್ಯಾಂಡ್ ಆಗ್ತಾ ಇದ್ದಂತೆ ನೇರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ರು. ಮತ್ತೊಂದು ಕಡೆಗೆ ದೆಹಲಿಯಲ್ಲೇ ಇದ್ರೂ ಕೂಡ ರಾಹುಲ್ ಭೇಟಿಗೆ ಡಿಕೆಶಿ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ರಾಹುಲ್ ಜೊತೆ 1-to-1 ಚರ್ಚೆಗೆ ಇನ್ನೂವರೆಗೂ ಅವರಿಗೆ ಸಮಯ ಸಿಕ್ಕಿಲ್ಲ. ರಾಹುಲ್ ಗಾಂಧಿ ಭೇಟಿಗಾಗಿ ಡಿಕೆಶಿ ಅವರ ಪ್ರಯತ್ನ ಮುಂದುವರೆದಿದೆ. ಮತ್ತೊಂದು ಕಡೆಗೆ ಕೆಜೆ ಜಾರ್ಜ್ ಅವರು ಹೋಗ್ತಾ ಇದ್ದಂತೆ ಅವರನ್ನ ಮೀಟ್ ಮಾಡಿ ಬಂದಿದ್ದಾರೆ. ಹರೀಶ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಕೆಜೆ ಜಾರ್ಜ್ ಅವರು ಹೋಗ್ತಾ ಇದ್ದಂತೆಯೇ ಅವರಿಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡೋದಕ್ಕೆ, ಮೀಟ್ ಮಾಡೋದಕ್ಕೆ, ಮಾತುಕತೆ ನಡೆಸೋದಕ್ಕೆ ಅವಕಾಶ ಸಿಕ್ಕಿದೆ. ಮತ್ತೊಂದು ಕಡೆಗೆ ಅವರಿದ್ದ ಸಭೆಯಲ್ಲೇ ಭಾಗಿಯಾಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಮತ್ತೊಂದು ಕಡೆಗೆ ಸಿಎಂ ಅವರು ಜಾರ್ಜ್ ಅವರು ದೆಹಲಿಗೆ ಹೋಗೋ ಮೊದಲೇ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಯಾಕೆ ಈ ತರ ಆಗ್ತಾ ಇದೆ ಅವರಿಗೆ ಸಮಸ್ಯೆ? ನವೀನ್, ಬಹಳ ಮುಖ್ಯವಾಗಿರುವಂತದ್ದು, ಸಚಿವ ಕೆಜೆ ಜಾರ್ಜ್ ಅವರು ನಿನ್ನೆ ದೆಹಲಿಗೆ ತೆರಳುತ್ತಿದ್ದಂತೆ ನೇರವಾಗಿ ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ತೆರಳಿದ್ರು. ಅಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ 1-to-1 ಮಾತುಕತೆಯನ್ನ ನಡೆಸಿದ್ರು. ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸಂಪೂರ್ಣ ವರದಿಯನ್ನ ಕೂಡ ಜಾರ್ಜ್ ಅವರು ರಾಹುಲ್ ಗಾಂಧಿ ಅವರಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೆಜೆ ಜಾರ್ಜ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ನಾಯಕತ್ವ ಬದಲಾವಣೆ ಮಾಡದೇ ಆಗುವಂತ ಪರಿಣಾಮಗಳು ಏನು ಅನ್ನುವಂತ ವಿಚಾರವನ್ನ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಆದ್ರೆ ಸಹಜವಾಗಿ ಪ್ರಶ್ನೆ ಇರುವಂತದ್ದು, ಕೆಜೆ ಜಾರ್ಜ್ ಅವರಿಗೂ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇನ್ನೂ ಅವಕಾಶ ಸಿಗದೇ ಇರುವಂತ ಕಾರಣ ಆದ್ರೂ ಏನು ಅನ್ನುವಂತಹ ಚರ್ಚೆಗಳು ಕೂಡ ದೆಹಲಿ ಅಂಗಳದಲ್ಲಿ ಓಡಾಡ್ತಿದೆ. ಸೊ ಖುದ್ದು ರಾಹುಲ್ ಗಾಂಧಿ ಅವರ ಭೇಟಿಗಾಗಿ ನಿರಂತರ ಪ್ರಯತ್ನ ನಡೆಸಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಜಾರ್ಜ್ಗೆ ಸಿಕ್ಕಂತಹ ಅವಕಾಶಗಳು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ದೆಹಲಿ ಅಂಗಳದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ನಿನ್ನೆ ಕೂಡ ಅಸ್ಸಾಂ ಚುನಾವಣಾ ವೀಕ್ಷಕರ ಸಭೆಯಲ್ಲಿ ಮುಖಾಮುಖಿ ಆದ್ರೂ ಕೂಡ ಅದು ಮುಗಿದ ನಂತರ ಮಾತನಾಡುವಂತ ಒಂದು ಪ್ರಯತ್ನ ಕೂಡ ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೆ ಆ ಒಂದು ಸನ್ನಿವೇಶದಲ್ಲಿ ರಾಹುಲ್ ಗಾಂಧಿ ಅವರು ಖರ್ಗೆ ಅವ್ರ ಜೊತೆ ಮಾತನಾಡಿ ನಾನು ಆಮೇಲೆ ನಿಮ್ಮ ಬಳಿ ಮಾತನಾಡ್ತೀನಿ ಅನ್ನುವಂತ ಚುಟುಕಾಗಿ ಮಾತನಾಡಿ ತೆರಳಿರುವಂತಹ ರಾಹುಲ್ ಗಾಂಧಿ ಅವರು ಆದ್ರೆ ಮುಖಾಮುಖಿ ಭೇಟಿ ಕೂಡ ಇನ್ನೂ ಅವಕಾಶ ಕೊಡದೇ ಇರುವಂತ ಕಾರಣಕ್ಕಾಗಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ನವೀನ್, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.